ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜೆಡಿಎಸ್ ತರಕಾರಿ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಬೆಂಗಳೂರು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾದ ತರಕಾರಿ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಕಮಲನಗರ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಹೂಗುಚ್ಛ ನೀಡಿ ಶುಭಾಶಯ ಕೋರಿದ ಕಾರ್ಯಕರ್ತರು ನಾರಾಯಣಸ್ವಾಮಿ ಅವರ ಸಮಾಜಮುಖಿ ಸೇವೆ, ಬಡವರ ಪರ ಕಾಳಜಿ ಹಾಗೂ ಪಕ್ಷದ ಸಂಘಟನೆಗೆ ನೀಡಿರುವ ಕೊಡುಗೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿ ನಾರಾಯಣಸ್ವಾಮಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಸುರೇಶ್ ಗೌಡ ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ, ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ದೊರೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮವು ಸಂಭ್ರಮ, ಸಡಗರ ಹಾಗೂ ಆತ್ಮೀಯತೆಯ ವಾತಾವರಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಮಲನಗರ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಸುರೇಶ್ ಗೌಡ, ಮಹಾಲಕ್ಷ್ಮೀಪುರಂ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಶಿವಕುಮಾರ್ ಬಾಬಿ, ಯುವ ಘಟಕದ ಅಧ್ಯಕ್ಷ ಅರುಣ್ ಕುಮಾರ್, ಆನಂದ್, ಅಶ್ವಥಯ್ಯ, ಪುಷ್ಪಲತಾ, ಕಲಾವತಿ, ಗಂಗಾ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಏನಂತಂದರೆ, ನನ್ನ ಪ್ರಾಣ ಸ್ನೇಹಿತ ಮತ್ತು ಈ ಭಾಗದ ಒಂದು ಸಂಘಟನಾ ಕಾರ್ಯದರ್ಶಿ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ JDS ಕಟ್ಟಾಳು ಮತ್ತು ಏನು JDS ಒಂದು ಕಾರ್ಯದರ್ಶಿಯ ಹುದ್ದೆಯನ್ನು ತಗೊಂಡು ಒಂದೇ ದಿನದಲ್ಲಿ ಒಂದು ಪಕ್ಷದ ಸಂಘಟನೆಗೆ ಅವರು ಹೆಚ್ಚು ಒತ್ತಿಗೆ ಕೊಟ್ಟಿದ್ದಾರೆ ಅವ್ರಿಗೆ. ಆದ್ದರಿಂದ ಇಂಥ ದೊಡ್ಡ ಒಂದು ನಿಷ್ಠಾವಂತ ನಮ್ಮ ಕಾರ್ಯಕರ್ತರುಗಳು ನಮ್ಮ JDS ಪಕ್ಷದಲ್ಲಿ ಬಹಳಷ್ಟಿದೆ. ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈಗ ಪ್ರಮುಖ ಹುದ್ದೆಯಾದ ಸಂಘಟನಾ ಕಾರ್ಯದರ್ಶಿಯನ್ನು ವಹಿಸಿಕೊಟ್ಟಿರತಕ್ಕಂಥ ನನ್ನ ಸ್ನೇಹಿತ, ನನ್ನ ಆತ್ಮೀಯ ಮತ್ತು ನನ್ನ ಪ್ರಾಣ ಸ್ನೇಹಿತನಾದ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನನ್ನ ವಾರ್ಡಿನ ವತಿಯಿಂದ ಮತ್ತು ನನ್ನ ಕ್ಷೇತ್ರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಸಂಘಟನೆ ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ಅವರ ಹುಟ್ಟುಹಬ್ಬನ ಅತಿ ಒಂದು ಸಂತೋಷದಾಯಕವಾಗಿ ನಾವು ಹಮ್ಮಿಕೊಂಡಿದ್ದೋ, ಅವರು ನಮ್ಮ ವಾರ್ಡ್ ಅಧ್ಯಕ್ಷರಾದ ಶಿವಕುಮಾರ್ ಬಾಬಿಯವರು ಮತ್ತು ಸೆಲ್ವಕುಮಾರ್ ಅವರು, ನಮ್ಮ ರಾಮಣ್ಣಗೌಡರು, ನಮ್ಮ ಅರುಣ್ ಕುಮಾರ್ ಅವರು, ನಮ್ಮ ಆನಂದ್ರವರು, ನಮ್ಮ ಪ್ರತಿಯೊಂದು ನಮ್ಮ ಲೇಡೀಸ್ ಮುಖಂಡರಾದ ನಮ್ಮ ವಾರ್ಡ್ ಅಧ್ಯಕ್ಷರಾದ ಗಂಗಾರವರು, ಕಲಾರು ಮತ್ತು ಅಶ್ವಥಣ್ಣರವರು ಎಲ್ಲರೂ ನಮ್ಮ ಇಲ್ಲಿ ಪಕ್ಷದ ಮುಖ ನೋಡ್ಕೊಂಡು ಬರಲಿಲ್ಲ. ಅವರು ಎಲ್ಲ ಪಕ್ಷದ ವತಿಯಿಂದ ಎಲ್ಲ ಪಕ್ಷದವರು, BJP ಅವರು, JDS ಅವರು ಎಲ್ಲರೂ ಬಂದಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸ್ನೇಹಿತನ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ JDS ಪಕ್ಷದ ಕಾರ್ಯದರ್ಶಿಯಾದಂಥ ಕಮಲಾನಗರದಲ್ಲಿ ಒಂದು ಹೆಸರುವಾಸಿಯಾಗಿರುವಂತಹ ನಾರಾಯಣಸ್ವಾಮಿ ಅವರು ಇವತ್ತು ಅವ್ರದ್ದು ಹುಟ್ಟುಹಬ್ಬ. ಅವರಿಗೆ ಮೊದಲಾಗಿ ಫಸ್ಟ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಅವ್ರ ಕುಟುಂಬದವರಿಗೂ ನೆಮ್ಮದಿ ಎಲ್ಲ ಕೊಡಲಿ ಅಂತ ನಾನು ಇವತ್ತು ಅವರು ಹುಟ್ಟುಹಬ್ಬದ ದಿವಸ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ಥರ ನಮ್ಮ ಪಕ್ಷದ JDS ಪಕ್ಷವನ್ನು ಕಟ್ಟೋದ್ರಲ್ಲಿ ಅವರು ಒಂದು ನಿಷ್ಠೆ, ನಿಯತ್ತು, ಒಂದು ಪಕ್ಷದ ಕಾರ್ಯಕರ್ತರಾಗಿ ದುಡಿದಿರುವ ಒಳ್ಳೆ ಒಂದು ಕಾರ್ಯಗಳನ್ನ ಮಾಡಿಕೊಂಡು ಇಲ್ಲಿರೋಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಜೊತೆಗೂಡಿಸ್ಕೊಂಡು ನಮ್ಮ ಪಕ್ಷದ ಸುರೇಶ್ ಗೌಡರು ಇದ್ದಾರೆ, ಅವರ ಅಧ್ಯಕ್ಷರು, ಅವರು ಎಲ್ಲರೂ ಒಟ್ಟಿಗೆ ಈ ಕಮಲಾನಗರದಲ್ಲಿ ಪಕ್ಷ ಕಟ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಈ ಶುಭ ಸಮಾಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಚಿತ್ರದ ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀಯುತ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಸಂಘಟನಾ ಕಾರ್ಯದರ್ಶಿ ಅವ್ರಿಗೆ ಕ್ಷೇತ್ರಕ್ಕೆ ಪೋಸ್ಟ್ ಕೊಡಿಸಿದ್ದಾರೆ ಸುರೇಶ್ ಗೌಡರು. ಅವ್ರು ಹೆಚ್ಚಿನ ಸಂಘಟನೆ ಮಾಡಲಿ, ಎಲ್ಲ JDS ಪಕ್ಷವನ್ನು ಸಂಘಟನೆ ಮಾಡಿಸ್ಲಿ, ಇನ್ನೂ ಅವ್ರಿಗೆ ದೇವರು ಹೆಚ್ಚಿಗೆ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಎಂದು ಎಲ್ಲ ಪಕ್ಷದ ಪರವಾಗಿ ನಾನು ಅವರಿಗೆ ಹಾರೈಸುತ್ತೇನೆ. ಸರ್, ನಾನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿಯಾಗಿ ಇಂದು ವಿಶೇಷವಾಗಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ಪಕ್ಷದ ಮುಖಂಡರುಗಳು ಪಕ್ಷಾತೀತವಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು.